ಯೋ ಮಾ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಹಾಗೆ ಚೆನ್ನಾಗಿರೈ. GBU ಏನಪ್ಪಾ ಎಷ್ಟೊಂದ್ ದಿನ ಆದ್ಮೇಲೆ ನಮ್ಮ ಆರ್ಎಕ್ಸ್ ಸರ್ ಬಂದ ಅಂದ್ಕೊಂಡ್ರ? ಹೌದು ಗಾಯ್ಸ್, ಒಂದ್ ಸ್ವಲ್ಪ ಲೇಟ್ ಆಗೋಯ್ತು. ಯಾರ್ಯಾರೆಲ್ಲ ಇದಕ್ಕೆ ಸ್ವಲ್ಪ ಕಾಯ್ಕೊಂಡಿದ್ರು ದಯವಿಟ್ಟು ಜನ್ಸ್ಬಿಡ, ಎಲ್ಲ ಲೇಟ್ ಆಗಾಯ್ತು, ಇನ್ಮೇಲೆ ಈ ತರ ಆಗಲ್ಲ ಅಂತ ಹೇಳ್ತಾ ಶುರು ಮಾಡೋಣ ಬನ್ನಿ ಈಗಿನ ವ್ಲಾಗು. ಟೈಟಲ್ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಆಲ್ಮೋಸ್ಟ್ ಎಲ್ಲಿ ಬಂದಿದ್ರಿ ಅಂತ. ನೋಡಿ, ಬೆಂಗಳೂರ್ಸ್ ಫಸ್ಟ್ ಏರೋಪ್ಲೇನ್ ರೆಸ್ಟೋರೆಂಟ್ ಅಂತಾನೆ ಹೇಳ್ಬೋದು. ಯಾವ ತರ ಇದೆ ನೋಡಿ, ನೀವು ಎಷ್ಟೊಂದ್ ಜನ ನೋಡಿರ್ತೀರಾ ಅಂತ ಅನ್ಕೊಂಡಿದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆನೂ ಬಂದಿದೆ ಆಲ್ಮೋಸ್ಟ್. ಇದು ಈ ತರ ಇವ್ರ ಕ್ರಿಯೇಟಿವಿಟಿ ಆಗಿ ಮಾಡಿರೋದು ಫಸ್ಟ್ ಟೈಮ್ ಇದು ಬೆಂಗಳೂರಲ್ಲಿ ಅಂತಾನೆ ಹೇಳ್ಬೋದು. ವಿದೇಶದಲ್ಲೆಲ್ಲ ಬೇರೆ ಕಡೆ ಮಾಡಿರ್ಬೋದು ಅನ್ಕೊಂತೀನಿ, ಅಷ್ಟು ಐಡಿಯಾ ಇಲ್ಲ. ಆದ್ರೂ ನಮ್ ಬೆಂಗಳೂರಲ್ಲಿ ಫಸ್ಟ್ ಇದು. ನೋಡಿ ಯಾವ ತರ ಮಾಡಿದ್ದಾರೆ ಅನ್ಬಿಟ್ಟು. ನೋಡಿ ಅವರ ಇವೆಂಟ್ ಎಲ್ಲ ಮಾಡ್ತಾರಂತೆ. ಮತ್ತೆ ನೋಡಿ ಲಕ್ಕಿ ಪಾನ್ ಶಾಪ್ ಬೇರೆ ಇದೆ. ಆದ್ಮೇಲೆ ಮತ್ತೆ ಇಲ್ಲಿ ಹೆಂಗಂದ್ರೆ, ನೀವು ಹೋಗಿದ ತಕ್ಷಣ ಫ್ರೀ ಆಗಿ ಒಳಗೋಗಕ್ಕಾಗಲ್ಲ, ಬೋರ್ಡಿಂಗ್ ಪಾಸ್ ತಗೋಬೇಕು. ಬೋರ್ಡಿಂಗ್ ಪಾಸ್ ತಗೊಳಕ್ಕೆ ಜಸ್ಟ್ 100 rupees ಅಷ್ಟೇ, ಬರೀ ಎಂಟ್ರಿ ಆಗಕ್ಕೆ. ನೀವು ಎಂಟ್ರಿ ಆಗ್ಬಿಟ್ಟು ನೀವು ವಿಡಿಯೋ ಮಾಡಿ, ಇಲ್ಲ ಅಂದ್ರೆ ಫೋಟೋ ಶೂಟ್ ಮಾಡ್ಕೊಂಡು ಬರ್ಬೋದು ಬೇಕಂದ್ರೆ. ಒಟ್ನಲ್ಲಿ ಜಸ್ಟ್ ಎಂಟ್ರಿ ಆಗಕ್ಕೆ ಮಾತ್ರ ಫೀಸ್ ಇದೆ 100 rupees ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ಸರಿ ಅನ್ಬಿಟ್ಟು ನಾವು ಬೋರ್ಡಿಂಗ್ ತಗೊಂಡು ನೋಡಿ, ಟೈಗರ್ ರೆಸ್ಟೋರೆಂಟ್ ಅನ್ಬಿಟ್ಟು. ಈ ಹೆಸರು ಯಾವ ತರ ಹೆಂಗ್ ಬಂತು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಬೋರ್ಡಿಂಗ್ ಪಾಸ್ ತಗೊಂಡಿದೀನಿ, ನೋಡಿ ಯಾವ ತರ ಇದೆ ಅನ್ಬಿಟ್ಟು. ನಿಮ್ಗೆ ಕಾಣಿಸ್ತಾ ಇದೆ ಅನ್ನೋ ಗೊತ್ತಿಲ್ಲ ಕ್ಲಿಯರ್ ಆಗಿ. ನೋಡಿ ಅಲ್ಲಿ ಎಲ್ಲ ಮಾಹಿತಿಗಳಿದೆ ನೋಡಿ. ಮತಿನ್ ಅಂದ್ರೆ ಅವ್ರ ಓನರ್, ಅವ್ರ ಹೆಸರು, ಈ ರೆಸ್ಟೋರೆಂಟ್ ಮಾಡಿದಾರಲ್ಲ ಅವ್ರ ಹೆಸರು ಅಲ್ಲಿ ಮೇಲೆ ವಿಂಗ್ ಲೈಟ್ ಹತ್ರ ಹಾಕಿದ್ದಾರೆ ನೋಡಿ. ಈ ಕಡೆ ಡೂಮ್ಸ್ ಇದೆ. ಡೂಮ್ಸ್ ಅಲ್ಲೂ ನೀವು ಕೂತ್ಕೊಂಡು ಆರಾಮಾಗಿ ತಿನ್ಬೋದು. ಫ್ಲೈಟ್ ಹತ್ಬೇಕಂತಾನೆ ಏನಿಲ್ಲ, ಅವ್ರವ್ರ ಇಷ್ಟ ಇರೋರು ಅಲ್ಲಿ ಹೋಗ್ತಾರಲ್ಲ ಹಂಗೆ. ಒಬ್ಬೊಬ್ರು ಇಷ್ಟ ಆಗದೆ ಇರೋರು ಏನು ಅಲ್ಲೇನ್ ಬೇಡ, ರೆಗ್ಯುಲರು ಏನ್ ನನ್ಗೇನು ಅಷ್ಟೇನ್ ಇಷ್ಟ ಇಲ್ಲ, ಮೇಲೆ ತಗೋದಿಲ್ಲ, ತಿಂತೀನಿ ಪರವಾಗಿಲ್ಲ ಅಂತ ಅಂದ್ರೆ ಇಲ್ಲೇ ತಿನ್ಬೋದು, ಏನ್ ತೊಂದ್ರೆ ಇಲ್ಲ. ಸರಿ ಅನ್ಬಿಟ್ಟು ನಾವು ಒಂದ್ ಸ್ವಲ್ಪ ಮಠ ಬಿಸ್ಲಿರ ಕಾರಣದಿಂದ ಸ್ವಲ್ಪ ಹೋಗೋಣಪ್ಪ, ತಲೆ ಸುತ್ತಾ ಇದೆ ಅನ್ಬಿಟ್ಟು. ಬಿಸಿಲು ಫುಲ್ ಹೊಡಿತಾ ಇತ್ತು. ಸರಿ ಅನ್ಬಿಟ್ಟು ನೋಡಿ ನಾವು ಬೈನ್ ಹಾಕೊಂಡು ಹೋದ್ರೆ ಹಂಗೆ ನೋಡಿ. ಸರಿ ಅನ್ಬಿಟ್ಟು ಮೇಲೆ ಹಚ್ತಾ ಇದೀನಿ ಇವಾಗ. ನೋಡಿ ಬಾಸ್ ತಗೊಂಡು ಹಂಗೆ ನೋಡ್ತಾ ಇದ್ದೆ, ಗಾಡಿ ಹಾಕಿದ್ರಲ್ಲ ಆ ಕಡೆ. ಸರಿ ಅನ್ಬಿಟ್ಟು ಫುಲ್ ಬಿಸಿಲು ಬೇರೆ ಅಲ್ಲ, ಸ್ವಲ್ಪ ಬಿಸಿಲು ಕಡೆ ಹಾಕ್ಬಿಟ್ಟಿದೆ ಅದಕ್ಕೆ. ಸರಿ ಅನ್ಬಿಟ್ಟು ನೋಡಿ ಬೋರ್ಡಿಂಗ್ ಪಾಸ್ ಕೊಟ್ಟೆ, ಇಸ್ಕೊಂಡ್ ಕಳ್ಸರು. ನೋಡಿ ಅಲ್ಲೇ ಕೂತ್ಕೊಳ್ಳಿ ಅನ್ಬಿಟ್ಟು. ಎಲ್ಲಾದ್ರೂ ಕೂತ್ಕೊಬೋದು, ಏನ್ ಇದೇ ಸೀಟ್ ಅದೇ ಸೀಟ್ ಅಂತೇನಿಲ್ಲ. ಹೋದಾಗ ಏನ್ ಅಷ್ಟು ಕ್ರೌಡೆಡ್ ಏನ್ ಇರ್ಲಿಲ್ಲ. ನೀವು ನೋಡಿ ಹೋಗಂಗಿದ್ರೆ ಹೋಗ್ಬೋದು ಆರಾಮಾಗಿ. ನೀವೊಂದು ಮಾರ್ನಿಂಗ್ ಹೋಗಕ್ಕಿಂತ ನಾನ್ ಸಜೆಸ್ಟ್ ಮಾಡೋದು ಒಂದು ಇಲ್ವಾ ಏನು ಲಂಚ್ಗೆ ಅಥವಾ ನೈಟ್ ಡಿನ್ನರ್ಗೆ ಹೋಗಿ, ಚೆನ್ನಾಗಿರತ್ತೆ ಅಂತ ಹೇಳ್ತೀನಿ. ಅದ್ರ ಮೇಲೆ ಅವ್ರವ್ರ ಇಷ್ಟ. ನೈಟ್ ಹೋಗ್ಬೋದು ಆರಾಮಾಗಿ. ನೈಟ್ ಹೋಗೋದ್ರಿಂದ ಏನು ಸ್ವಲ್ಪ ಫೋಟೋಗಳು ವಿಡಿಯೋಸ್ ಎಲ್ಲ ಏನಾದ್ರು ಮಾಡಂಗಿದ್ರೆ ಒಂದ್ ಸ್ವಲ್ಪ ಆಚೆ ಕಡೆಯಿಂದ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಳಗಡೆ ಏನಿಲ್ಲ ಪ್ರಾಬ್ಲಮ್ಮು. ನೋಡಿ ಸರಿ ಅನ್ಬಿಟ್ಟು ಮೆನು ಎತ್ಕೊಂಡೆ ಗುರು ಕೈಗೆ, ಕೊನೆಗೂ ಎತ್ಕೊಂಡ್ ನೋಡಿ ಎಲ್ಲ ನೋಡ್ತಾ ಇದ್ದೀನಿ ಯಾವ್ದಿದೆ ಅಂತ. ಪ್ರೈಸಸ್ ಎಲ್ಲ ಪರವಾಗಿಲ್ಲ, ಬರೀ ಫುಲ್ಲು ವೆಜ್ ರೆಸ್ಟೋರೆಂಟ್ ಅಂತ ಹೇಳಕ್ಕಾಗಲ್ಲ, ಎರಡೂನು ಇದೆ. ಅಫ್ಕೋರ್ಸ್ ನಿಮ್ಗೆ ಗೊತ್ತಿರತ್ತಲ್ಲ, ಅದೇನು ಎಲ್ಲ ಒಟ್ಟಿಗೆ ಏನ್ ಮಾಡಲ್ಲ, ಸಪ್ರೇಟು ಎಲ್ಲ ಗೊತ್ತಿರತ್ತೆ ನಿಮ್ಗೂ. ಆದ್ರೂ ಒಬ್ಬೊಬ್ರಿಗೆ ಗೊತ್ತಿರಲ್ವಲ್ಲ, ಅವ್ರಿಗೆ ಹೇಳಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನೋಡಿ ಎಲ್ಲಾ ತರಾನು ಇದೆ, ವೆಜ್ ನಾನ್ ವೆಜ್. ಪ್ರೈಸಸ್ ಏನು ಅಷ್ಟೊಂದು ಎಕ್ಸ್ಪೆನ್ಸಿವ್ ಇಲ್ಲ, ತುಂಬಾ ಕಡಿಮೆನೂ ಏನಿಲ್ಲ, ಮೀಡಿಯಮ್ ಆಗಿದೆ. ನೋಡಿ ನೀವ್ ಒಂದ್ಸಲಿ ಹೋಗ್ಬಿಟ್ಟು ನೋಡಿ. ಅಲ್ಲಿ ಆಲ್ಮೋಸ್ಟ್ ಎಲ್ಲ ತೋರ್ಸಿದೀನಿ ಅಂತ ಅನ್ಕೊಂಡಿದೀನಿ ಮೆನು. ಅದ್ರಲ್ಲೇ ನಿಮ್ಗೆ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಐಡಿಯಾ ಬಂದಿರತ್ತೆ. ಸರಿ ಅನ್ಬಿಟ್ಟು ನೋಡಿ ಅಲ್ಲಿ ತೋರಿಸ್ತಾ ಇದೀನಲ್ಲ. ಸರಿ ಅನ್ಬಿಟ್ಟು ನಾ ಒಂದ್ ಸ್ಟಾರ್ಟರ್ಸ್ ಎಲ್ಲ ಆರ್ಡರ್ ಮಾಡಿದ್ರೆ
ನೋಡಿ ಈ ತರ ಕಾಣಿಸತ್ ನಿಮ್ಗೆ ಆಂಬಿಯನ್ಸ್ ಎಲ್ಲ ಲೈಟ್ ಎಲ್ಲ ಹಾಕಿ. ಸರಿ ಅಂದ್ಬಿಟ್ಟು ನಾವೊಂದು ಇದು ತಗೊಂಡ್ರಿ, ವೆಜ್ ಸ್ವೀಟ್ ಕಾರ್ನ್ ಸೂಪ್, ಕ್ಲಿಯರ್ ಸ್ವೀಟ್ ಕಾರ್ನ್ ಸೂಪ್ ಅಂದ್ಬಿಟ್ಟು. ಅದಕ್ಕೆ ನೋಡಿ ಅದು ಕ್ಲಿಯರ್ ಆಗಿದೆ ನೀರ್ ತರ ನೋಡ್ದ. ಆಮೇಲೆ ಇದು ಮಸಾಲಾ ಪಾಪಡ್ ಅಂದ್ಬಿಟ್ಟು, ಬೇರೆ ಕಡೆ ಎಲ್ಲ ಹೆಂಗ್ ಕೊಡ್ತಾರೆ ಯೂಶುವಲ್ ಆಗಿ ಅಂದ್ರೆ ಸರ್ಕಲ್ ಆಗಿ ರೌಂಡ್ ಆಗಿ ಕೊಡ್ತಾರಲ್ವಾ, ನೀವು ಎಷ್ಟೊಂದ್ ಕಡೆ ನೋಡಿರ್ತೀರ ಅಲ್ವಾ. ಇಲ್ಲಿ ನೋಡಿ ಯಾವ ತರ ಕೊಟ್ಟಿದ್ದಾರೆ, ಇದು ಉದ್ದುದ್ದು ಕೊಟ್ಬಿಟ್ಟು ಹಿಂಗ್ ಹಾಕ್ಬಿಟ್ಟಿದ್ದಾರೆ ಬೆಣ್ಣೆ ಮರ್ಕ್ ತರ. ಸರಿ ಅನ್ಬಿಟ್ಟು ಆಮೇಲೆ ಇದು ತಂದೂರಿ ಪನ್ನೀರ್ ತಗೊಂಡ್ರೆ ಅದು ಓಕೆ ನೋಡಿ. ಸ್ಟಾಫ್ಸೂನು ಓಕೆನೆ, ಪರವಾಗಿಲ್ಲ ಅನ್ನೋದ್ಕಿಂತ ಓಕೆ. ಟೈಮ್ ಸರಿಯಾಗಿ ನಮ್ಗೆ ಆಗಿದೆ ಎಕ್ಸ್ಪೀರಿಯನ್ಸ್ ಏನಂದ್ರೆ ಪರವಾಗಿಲ್ಲ, ಬೇಗನೆ ಕೊಟ್ರು ನೋಡಿ, ಪರವಾಗಿಲ್ಲ. ಸರ್ವ್ ಹಂಗಿದ್ರೆ ಪರವಾಗಿಲ್ಲ, ಆಲ್ಮೋಸ್ಟ್ ಎಲ್ಲ ಕಡೆ ಇದ್ದಂಗೆ ಇದೆ. ಅಂದ್ರೆ ನೀವು ಮೇನ್ ಏನಂತಂದ್ರೆ ನಿಮ್ಗೆ ಆಂಬಿಯನ್ಸ್ ಫುಡ್ಡು ಓಕೆನೆ. ನಾವು ಇದು 2 ತಿಂದಿದ್ ಫುಡ್ಡು ಇವಾಗ ಇನ್ನ ಮುಂದಕ್ಕೆ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಸದ್ಯಕ್ಕೆ ಇವಾಗ ಇದು ಹೇಳ್ತಾ ಇದೀನಿ, ಬಂದಿದೆಯಲ್ಲ ಅದಕ್ಕೇನೆ ಅಷ್ಟೇ. ಚೆನ್ನಾಗಿತ್ತು. ಪನ್ನೀರ್ ಒಂದ್ ಸ್ವಲ್ಪ ಸಾಫ್ಟ್ ಆಗೇ ಇತ್ತು, ಬರೋಲ್ಲ ಮೀಡಿಯಂ. ಆದ್ರೆ ಇನ್ನ ಸಾಫ್ಟ್ ಇರತ್ತೆ ಎಷ್ಟೊಂದ್ ಕಡೆ, ನಾನು ತಿಂದಿರೋ ಕಡೆ ಹೇಳ್ತಾ ಇದ್ದೀನಿ. ಹಂಗನ್ಬಿಟ್ಟು ಇದೇನು ವರ್ಸ್ಟ್ ಅಂತ ಏನ್ ಹೇಳ್ತಾ ಇಲ್ಲ, ಚೆನ್ನಾಗಿದೆ, ತಿನ್ಬೋದು. ನನ್ಗೆ ಅನ್ಸು ಓಕೆ. ಇದೇನೋ ಸಾಸ್ ತರ ಕೊಟ್ಟಿದ್ರು ಎಲ್ಲೋ ಕಲರ್, ಅದು ಬಂದ್ಬಿಟ್ಟು ಮಯೋನೀಸ್ ತರ ಅದೇನೋ ಮಿಕ್ಸ್ ಮಾಡಿದ್ದಂಗಿತ್ತು ಟೇಸ್ಟು. ಪರವಾಗಿಲ್ಲ, ಚೆನ್ನಾಗಿತ್ತು. ಮಯೋನೀಸ್ ತರಾನೇ ಇತ್ತು ಟೇಸ್ಟು, ಅದ್ರ ಒಂಥರ ಎಲ್ಲೋ ಕಲರ್ ಇರ್ತಲ್ಲ. ನಾನೇನೋ ಬೇರೆ ಸಾಸ್ ಏನೋ ಅಂತ ಅನ್ಕೊಂಡ್ ಕೇಳ್ದೆ, ಇಲ್ಲ ಅನ್ಬಿಟ್ಟು ಅವ್ರು ಮಯೋನೀಸ್ ತರಾನೇ ಅಂತಂದ್ರು. ಸರಿ ಅನ್ಬಿಟ್ಟು ತಿಂದಾಗ ಪರವಾಗಿಲ್ಲ, ಚೆನ್ನಾಗಿತ್ತು, ಓಕೆ. ಮಸಾಲ ಪಾಪಡು ನಾರ್ಮಲ್ ನೀವು ತಿಂತೀರಲ್ಲ ಪಾಪಡಿ, ಅದೇ ತರಾನೇ, ಅಂದ್ರೆ ಅದು ಶೇಪ್ ಒಂದ್ ಸ್ವಲ್ಪ ಇತ್ತಲ್ಲ, ಮತ್ತೆ ಕ್ವಾಂಟಿಟಿನೂ ಒಂದ್ ಸ್ವಲ್ಪ ಕಮ್ಮಿ ಇತ್ತು. ಆಮೇಲೆ ಸರಿ ಅನ್ಬಿಟ್ಟು ವಾಟರ್ ಕುಲ್ಚಾ ತಗೊಂಡು, ಮತ್ತೆ ಇದು ಯಾವ್ದಪ್ಪ ಅದು ವೆಜ್ ಕರಿ, ವೆಜ್ ಮಿಕ್ಸ್ ಕರಿ. ಸರಿ ಅನ್ಬಿಟ್ಟು ಬಿಸಿಲು, ನಾನು ನಿಮ್ಗೆ ಹೇಳ್ದಂಗೆ ಫುಲ್ ಬಿಸಿಲು ಆಗ್ಲಿಲ್ಲ ಗುರು, ನಂಗೆ ಫುಲ್ ಸೆಕೆ ಎಲ್ಲ ಬಂತು, ಖಾರ ತಿನ್ನಕ್ಕಾಗಲ್ವಲ್ಲ. ಸರಿ ಅನ್ಬಿಟ್ಟು ಸಾಕಪ್ಪ ತಿಂದಿದ್ದು ಖಾರ ಅನ್ಬಿಟ್ಟು ನಾವು ಗಡ್ಬಡ್ ಇಸ್ಕೊಂಡ್ಬಿಟ್ರಿ. ನೀವು ಹೋದಾಗ ಗಡ್ಬಡ್ ಅಂತೂ ಇಸ್ಕೊಳಕ್ ಹೋಗ್ಬೇಡಿ. ಹಂಗಂತ ನಾನು ಗಡ್ಬಡ್ ಏನ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ. ಇಲ್ಲಿಂದು ನೀವು ಇಲ್ಲಿವರೆಗೂ ಬಂದಿರ್ತೀರ ಅಲ್ವಾ, ಎಲ್ಲೇ ಹೋದ್ರುನು ನೀವು ಇವಾಗ ಮೈಸೂರ್ಗೆ ಹೋದ್ರೆ ಮೈಸೂರ್ ಪಾಕ್ ತಿನ್ಬೇಕಲ್ವಾ, ಅದೇ ತರಾನೇ ಇಲ್ಲಿಗ್ ಬಂದ್ರೆ ಇಲ್ಲಿನ ಸ್ಪೆಷಲ್ಲು ಏನೋ ತಿನ್ಬೇಕು. ಗಡ್ಬಡ್ ಎಲ್ಲಾ ಕಡೆ ಯೂಶಲಿ ನೀವು ತಿಂತಾನೆ ಇರ್ತೀರಾ. ನಾವು ಹೋದಾಗ ನಾವು ಒಂದ್ ಸ್ವಲ್ಪ ನನ್ಗೆ ಅಷ್ಟು ಗೊತ್ತಾಗ್ಲಿಲ್ಲ, ಹಂಗಂದ್ರೆ ಮಿಸ್ ಆಗ್ಬಿಡ್ತು. ಅಂದ್ರೆ ಗೊತ್ತಿದೆ ಹೋಗಿದ್ದೆ ನಾನು, ಅಲ್ಗ್ ಹೋದಾಗ ಒಂದ್ ಸ್ವಲ್ಪ ನಾನು ಮರ್ತೋಗ್ಬಿಟ್ಟಿದೀನಿ, ಜ್ಞಾಪನ ಬಂದಿಲ್ಲ. ಅಲ್ಲೊಂದು ಇದು ಬರುತ್ತೆ, ಪಾಟ್ದು ಇದು ಬರುತ್ತೆ ಐಸ್ ಕ್ರೀಮ್, ಎಷ್ಟೊಂದ್ ಕಡೆ ನೋಡಿರ್ತೀರಾ. ಅಕಸ್ಮಾತ್ ನೋಡಿಲ್ಲ ಅಂದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಪಾಟ್ ಐಸ್ ಕ್ರೀಮ್ ಅಂತ ಹಾಕಿ, ಫ್ಲವರ್ ಅಂತ, ಅದು ಕ್ಲೀನ್ ಆಗಿ ಬರುತ್ತೆ. ಅಲ್ಲಿ ಒಂಥರ ಪಾಟ್ ತರ ಇಕ್ಬಿಟ್ಟು ರೋಸ್ ನೆಟ್ಬಿಟ್ಟು ಕೊಡ್ತಾರೆ. ಅದು ಮಣ್ ತರ ಇರತ್ತಲ್ಲ, ಅದೆಲ್ಲ ಚಾಕ್ಲೇಟ್ ಆಗಿರ್ತಾರೆ ಮೇಲೆ ಪೌಡರ್ ತರ. ಅದು ಒಂಥರ ಯೂನಿಕ್ ಅಂತ ಹೇಳ್ಬೋದು. ಇಲ್ಲಿ ನೀವು ಬಂದಾಗ ಅದು ಟ್ರೈ ಮಾಡಿ. ಗಡ್ಬಡು ಸಖತ್ತಾಗಿತ್ತು, ಹಂಗನ್ಬಿಟ್ಟು ಏನಿಗೆ ತಗೋಬಿಡಿ ಅಂತ ಅಲ್ಲ, ಅದು ಒಂಥರ ಯೂನಿಕ್ ಆಗಿರತ್ತೆ, ಡಿಫ್ರೆಂಟ್ ಆಗಿರತ್ತೆ. ಟ್ರೈ ಮಾಡಿದ್ರೆ ಟ್ರೈ ಮಾಡ್ಬೋದು. ನಾನು ಟ್ರೈ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ಹೋಗ್ತೀನಲ್ಲ ಆವಾಗ ಪಕ್ಕ ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ, ನಿಮ್ಗೂ ತೋರಿಸ್ತೀನಿ. ಸರಿ ಅಂತ ಹೇಳ್ತಾ ನಾನು ಒಂದು ಮಿಲ್ಕ್ ಶೇಕ್ ತಗೊಂಡೆ. ಸರಿ ಅನ್ಬಿಟ್ಟು ಫುಲ್ ಬಿಸಿಲಿತ್ತಲ್ಲ, ಅದಕ್ಕೇನೆ ಒಂದು ಮಿಲ್ಕ್ ಶೇಕ್ ತಗೊಂಡು ಲೈಟ್ ಆಗಿ ಸಿಪ್ ಮಾಡ್ಕೊಂಡು ಕೂತಿದ್ದೆ. ಪರವಾಗಿಲ್ಲ, ಚೆನ್ನಾಗಿತ್ತು. ಅಂದ್ರೆ ಅವ್ನು ಫುಲ್ಲು ಐಸ್ ಹಾಕ್ಬಿಟ್ಟಿದ್ದ, ಎಷ್ಟು ಐಸ್ ಹಾಕ್ಬಿಟ್ಟೆ ನೋಡಿ. ಅದಕ್ಕೆ ನಮ್ಮಮ್ಮ ಫುಲ್ ನಗ್ತವ್ರೆ, ಕೋಲ್ಡ್ ಅಂತ ಹೇಳ್ಬಿಟ್ಟೆ, ಅದಕ್ಕೆ ಅಲ್ಲಿ ಜುಮ್ ಅಂತ ಇತ್ತು. ಫುಲ್ಲು ನಾನು ಎಳ್ದುಬಿಟ್ಟೆ ಒಂದೇ ಸಲಿ, ಗೊತ್ತಾಗ್ದಿರ. ಅದಕ್ಕೆ ಫುಲ್ ಜುಮ್ ಅಂದ್ಬಿಡ್ತಲ್ಲೋ, ಫುಲ್ ಕೋಲ್ಡ್ ಇತ್ತು. ಸರಿ ಅನ್ಬಿಟ್ಟು ಹಂಗೆ ಇದಾಗಿ ಕುಡಿದ್ರೆ ಇವತ್ತೆಲ್ಲ ಕುಡಿತೀನಿ ಅಪ್ಪ ಅನ್ಬಿಟ್ಟು ಹಂಗೆ ಸ್ವಲ್ಪ ನೋಡೋಣ ಎದ್ಬಿಟ್ಟು ಅಂತ ನೋಡಿದ್ರೆ ಮಳೆ ಬರ್ತೈತೆ ಗುರು. ಅಷ್ಟು ಬಿಸಿಲಿತ್ತು, ನಾನು ನಿಮ್ಗೆ ತೋರಿಸಿದ್ನಲ್ಲ, ಅಷ್ಟು ಬಿಸಿಲಿತ್ತು, ಸುಡೋ ಬಿಸಿಲು. ಫುಲ್ಲು ಸಡನ್ ಆಗಿ ಹುಯ್ತೈತೆ ಮಳೆ. ಸರಿ ಅದೇ ಆ್ಯಪಲ್ಲಿ ಹಂಗೆ ಒಂದು ಸ್ವಲ್ಪ ನೋಡ್ಕೊಂಡು ಹೋಗೋಣ ಏನೇನೈತೆ ಅನ್ನೋ ಸ್ವಿಚ್ಗಳೆಲ್ಲ ಇಕ್ಕಿದ್ರು. ಫುಲ್ ನೋಡಿ ಮಳೆ ಆ ಥರ ಹುಯ್ತಾ ಇದೆ ಅನ್ಬಿಟ್ಟು ಒಂದೇ ಸಮ ಹೋಯ್ತಾಯ್ತು ಮಳೆ. ಸರಿ ಅನ್ಬಿಟ್ಟು ನಾನು ಆರಾಮಾಗಿ ಹಂಗೆ ಮಿಲ್ಕ್ ಶೇಕ್ ಕುಡ್ಕೊಂಡು ನೋಡ್ತಾ ಇದ್ದೆ. ನೋಡಿ ಯಾವ ತರ ಇದೆ ಅನ್ಬಿಟ್ಟು
ಫ್ಲೈಟ್ ಇವಾಗ ನಾನು ಓಡ್ಸೋಣ ಫ್ಲೈಟು ಅಂದ್ಬಿಟ್ಟು ಕೂತ್ಕೊಳ್ಳೋಣ ಅನ್ಕೊಂಡ್ ಕೂತ್ಕೊಂಡೇ ಬಿಟ್ಟೆ ಗುರು. ಕೊನೆಗೂ ನೋಡಿ ಏನೇನೋ ನೋಡಿ ಯಾವ ತರ ನಾನು ಗೇರೆಲ್ಲ ಹಾಕ್ತಾ ಇದೀನಿ. ಸರಿ ಗೇರೆಲ್ಲ ಇರಲ್ಲ ಅಲ್ವಾ ಅಂತೆಲ್ಲ ಕಮೆಂಟ್ ಹಾಕ್ಬಿಟ್ಟಿರ. ಸುಮ್ನೆ ಅಲ್ಲಿರೋದ್ ನಿಂಗೆ ಎಳಿತಾ ಇದೀನಿ ಅಷ್ಟೇ. ಸರಿ ಇರೋದ್ನೆಲ್ಲ ಸ್ವಿಚ್ ಎಲ್ಲ ಹಾಕ್ಬಿಟ್ಟು ಡಿಸ್ಪ್ಲೇ ತರ ಕಾಣಿಸ್ತಾ ಇದಲ್ಲ, ಅದೇನ್ ಡಿಸ್ಪ್ಲೇ ಏನಿಲ್ಲ, ಅದು ಸುಮ್ನೆ ಲೈಟ್ ಹಾಕ್ಬಿಟ್ಟು ಒಂದ್ ಶೀಟ್ ಇಕ್ಬಿಟ್ಟವ್ರೆ. ಸರಿ ಅನ್ಬಿಟ್ಟು ಹ್ಯಾಂಡ್ಲಿಂಗ್ ಅಲ್ಲಾಡ್ಸ್ದೆ. ಏನೋ ಸೌಂಡ್ ಬಂತು ಬಡ್ ಅಂತ. ಏನಪ್ಪ ಸೌಂಡ್ ಅಂತ ನೋಡಿದ್ರೆ ಹ್ಯಾಂಡ್ಲು ನೋಡಿ ಯಾವ ತರ ಅಲ್ಲಾಡ್ತೈತೆ ಅನ್ಬಿಟ್ಟು ಹಿಂಗ್ ಅಂದೆ. ಏನಪ್ಪ ಇದು ಈ ತರ ಇದೆಯಲ್ಲ ಅಂತ ನೋಡಿ ಹಿಂಗೆ ಹತ್ರ ಹ್ಯಾಂಡ್ಲೆ ಕೈಗೆ ಬಂದ್ಬಿಡವ ಹ್ಯಾಂಡ್ಲು. ಅಷ್ಟೇ ಫ್ಲೈಟ್ ಕ್ರ್ಯಾಶ್ ಮಾಡಿದೆ ನಾನು. ಇರೋ ಪ್ಯಾಸೆಂಜರ್ಸ್ ಎಲ್ಲ ಬೈದ್ರು, ಏನ್ ಗುರು ಫ್ಲೈಟ್ ಓಡ್ಸಕ್ ಬಂದ್ಬಿಟ್ಟು ನಾವಾದ್ರೂ ಓಡಿಸ್ತಿರ್ಕೊಡು ಅಂತಾರೆ. ಸರಿ ಅಂದ್ಬಿಡು ಒಂದ್ ಸ್ವಲ್ಪ ಹಂಗೆ ಎದ್ಬಿಟ್ಟು ಬಂದೆ. ನೋಡಿ ಒಂದ್ ಫೋಟೋ ತಗೊಂಡು ಸರಿ ಒಂದ್ ಫೋಟೋ ತಗೊಂಡು ಹೋದ್ರೆ ಇವರು ಕೆಳಗಡೆ ನೋಡಿ ಟೈಗರ್ ಇರೋ ರೆಸ್ಟೋರೆಂಟ್ ಅಂದ್ಮೇಲೆ ಅಂತ ಹೆಸರಿಕ್ಕದ್ಮೇಲೆ ಟೈಗರ್ ಇಲ್ದೇ ಇರಕೈತದ ಅಂತ ಒಂದ್ ಪೇಂಟಿಂಗ್ ಹಾಕೋರೆ. ಹಾಕ್ಬಿಟ್ಟು ನೋಡಿ ಈ ಕಡೆಯಿಂದ ನಾನು ಆ ಕಡೆಯಿಂದ ನೋಡ್ಬಿಟ್ಟು ಓನರ್ ಒಂದ್ ಸ್ವಲ್ಪ ಮಾತುಕತೆ ಮಾಡಿಸ್ಬಿಟ್ಟು ಅಲ್ಲೇ ಇದ್ರು. ಸರಿ ಅನ್ಬಿಟ್ಟು ಇಬ್ರು ಸಿಕ್ಕಿದ್ರು ಸಬ್ಸ್ಕ್ರೈಬರು. ಅವ್ರು ಕೇಳಿದ್ರು ನಾನ್ ನಿಮ್ ನೋಡಿದೀನಿ ಅಂತ. ಹೌದಾ ಅನ್ಬಿಟ್ಟು ನಾನೇ ಶಾಕ್ ಆಗ್ಬಿಟ್ಟೆ, ಏನಪ್ಪಾ ಇಷ್ಟರಲ್ಲೂ ನೋಡೋರಲ್ಲ ಅಂತ ಖುಷಿ ಆಯ್ತು. ಸರಿ ಅನ್ಬಿಟ್ಟು ಅವ್ರು ಇನ್ನೊಬ್ರಿಗೂ ಹೇಳಿದ್ರು. ಸರಿ ಸಿಗೋಣ ಅನ್ಬಿಟ್ಟು ನಾನು ಹಂಗೆ ನೋಡ್ಕೊಂಡು ಆಕಾಶ ಕಡೆ ಸರಿ ನೆಕ್ಸ್ಟ್ ಟೈಮ್ ಬಂದು ಅದು ಪಾಟ್ ಐಸ್ ಕ್ರೀಮ್ ತಿನ್ನೋಣ ಅನ್ಬಿಟ್ಟು ಹೊರಟೆ. ಇಲ್ಲಿವರೆಗೂ ನನ್ನ ವ್ಲಾಗ್ ನೋಡಿದ್ರೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಸಿಗೋಣ ಮುಂದಿನ ವ್ಲಾಗ್ ಅಲ್ಲಿ. ನಾನು ನಿಮ್ಮ